ತಾಳಿದವನು ಬಾಳಿಯಾನು. ಗಾದೆಗಳು ಜೀವನದ ಅನುಭವಕ್ಕೆ ಹಿಡಿದ ಕೈಗನ್ನಡಿ ನುಡಿಮುತ್ತುಗಳು. ಅದೇ ನಾಣ್ಣುಡಿಗಳಾಗಿ ಗಾದೆ ಮಾತು ಎನಿಸಿವೆ. ಅಂತಹ ಗಾದೆಗಳಲ್ಲಿ ತಾಳಿದವನು ಬಾಳಿಯಾನು ಕೂಡ ಒಂದು. ತಾಳ್ಮೆ, ಸಹನೆ, ಸಹಿಷ್ಣುತೆ ಅಂತಾನು ಕರೆಯಬಹುದು. ಮನುಷ್ಯನ ಜೀವನದಲ್ಲಿ ತಾಳ್ಮೆಯು ಪ್ರಮುಖವಾಗಿದೆ. ತಾಳ್ಮೆಯಿಂದಲೇ ಸಾಧನೆ, ಫಲ, ಯಶಸ್ಸು ಹಾಗೂ ನೆಮ್ಮದಿಯ ಜೀವನ ಕಂಡುಕೊಳ್ಳಲು ಸಾಧ್ಯ. ಶಬರಿ ತಾಳ್ಮೆಯಿಂದ ಕಾಯ್ದಿದ್ದಕ್ಕೆ ರಾಮನ ದರ್ಶನ ಸಾಧ್ಯವಾಯಿತು. ತಾಳುವಿಕೆಗಿಂತ ದೊಡ್ಡ ತಪವಿಲ್ಲ ಎಂದು ನಾವು ದಾಸ ಸಾಹಿತ್ಯದಲ್ಲಿ ಓದಿದ್ದೇವೆ. ಒಬ್ಬ ತಾಯಿ 9 ತಿಂಗಳ ಹೊಟ್ಟೆಯಲ್ಲಿ ಮಗುವನ್ನ ಹೊತ್ತು ತಾಳ್ಮೆಯಿಂದ ಕಾಯುತ್ತಿರುತ್ತಾಳೆ. ಒಬ್ಬ ರೈತ ತನ್ನ ಬೆಳೆಗೆ ಫಲ ಬರುವಿಕೆಗೆ ತಾಳ್ಮೆಯಿಂದ ಕಾಯುತ್ತಿರುತ್ತಾನೆ. ಒಬ್ಬ ಶಿಕ್ಷಕ ತನ್ನ ವಿದ್ಯಾರ್ಥಿಯ ಸಾಧನೆ, ಯಶಸ್ಸನ್ನ ತಾಳ್ಮೆಯಿಂದ ಕಾಯ್ದು ನೋಡ ಬಯಸುತ್ತಾನೆ. ಕೋಪದ ಕೈಗೆ ಬುದ್ಧಿ ಕೊಟ್ಟರೆ ಕೋಪದಲ್ಲಿ ಕೊಯ್ದ ಮೂಗು ಮತ್ತೆ ಬರಲು ಸಾಧ್ಯವಿಲ್ಲ. ಯಾವುದೇ ಕೆಲಸವಾಗಲಿ ಮೊದಲು ತಾಳ್ಮೆಯಿಂದ ಯೋಚಿಸಿ ಮುಂದುವರಿಯಬೇಕು. ಅಂದಾಗ ಅದಕ್ಕೆ ಜಯ ಸಿಗುತ್ತದೆ. ತಪಸ್ಸಿನ ಫಲ ಋಷಿಗಳ ಅಥವಾ ಮುನಿಗಳ ಬದುಕಿನಲ್ಲಿ ಹೇಗೆ ವಿಶೇಷತೆಯನ್ನುಂಟು ಮಾಡುತ್ತದೆಯೋ ಹಾಗೆ ತಾಳ್ಮೆಯ ಫಲ ಬದುಕಿನಲ್ಲಿ ಆನಂದವನ್ನುಂಟು ಮಾಡುತ್ತದೆ. ದುಡುಕು ಕೆಡುಕು ಎನ್ನುವುದು. ಯಾವುದೇ ಕೆಲಸ ಮಾಡುವಾಗ, ಮಾತನಾಡುವಾಗ ತಾಳ್ಮೆ ಇರಬೇಕು. ಯಾರ ಮಾತಿಗಾದರೂ ತಾಳ್ಮೆಯಿಂದ ಉತ್ತರಿಸಬೇಕು. ಯಾರಾದರೂ ತಾಳ್ಮೆ ಕಳೆದುಕೊಂಡು ಮಾತನಾಡಿದರೆ ನಾವು ತಕ್ಷಣ ಪ್ರತಿಕ್ರಿಯಿಸಬಾರದು. ಅದು ಜಗಳಕ್ಕೆ ಅಥವಾ ಇನ್ನಾವುದೋ ಅವಘಡಕ್ಕೆ ಕಾರಣವಾಗುತ್ತದೆ. ಗಂಡನ ಮನೆಯಲ್ಲಿ ಒಬ್ಬ ಸ್ತ್ರೀ ಎಷ್ಟು ತಾಳ್ಮೆಯಿಂದ ಇರುವಳೋ ಮುಂದೆ ಅವಳ ಜೀವನದಲ್ಲಿ ಸಂತೋಷದ ಕ್ಷಣವನ್ನು ಅನುಭವಿಸುತ್ತಾಳೆ. ತಾಳ್ಮೆ ಕಳೆದುಕೊಂಡು ಅದೆಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಳ್ಳುತ್ತಿದ್ದಾರೆ. ಜೀವನದಲ್ಲಿ ಬರುವ ಕಷ್ಟಗಳಿಗೆ ಹೆದರದೆ ತಾಳ್ಮೆಯಿಂದ ಎದುರಿಸಬೇಕು. ವಿಶ್ವಾಮಿತ್ರ, ಜಮದಗ್ನಿಯಂತಹ ಕೋಪ ಯಾರಲ್ಲೂ ಇರಬಾರದು. ತಾಳ್ಮೆ ಅತಿ ಮುಖ್ಯ. ಅದು ಯಶಸ್ಸಿಗೆ ಕಾರಣವಾಗುತ್ತದೆ. ಕಾಯ್ದು ತಿಂದರೆ ಹಣ್ಣು ಬಲು ರುಚಿ. ತಾಳ್ಮೆ ಇದ್ದರೆ ಜೀವನದಲ್ಲಿ ನೆಮ್ಮದಿ ಜಾಸ್ತಿ. ತಾಳ್ಮೆ ಎಷ್ಟಿರಬೇಕೋ ಅಷ್ಟೇ ಇರಬೇಕು ಎಂದು ಹೇಳಿ ನನ್ನ ಈ ಒಂದು ಗಾದೆ ಮಾತಿಗೆ ಪೂರ್ಣ ವಿರಾಮ ನೀಡುತ್ತೇನೆ. ಈ ಗಾದೆ ಮಾತು ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.